ಮೇಡಮ್ ಈಗ ಲಾಸ್ಟ್ ಒಂದು ಪ್ರಶ್ನೆ ಮೇಡಮ್, ಯಾಕಂದ್ರೆ ನಿಮ್ಮ ಮಗಳು ಸ್ಕೂಲಲ್ಲಿ ಯಾವ ರೀತಿ ಇದ್ಲು ಮೇಡಮ್? ಅವಳು ಆಕ್ಟಿವಿಟಿ ಹೆಂಗಿರ್ಲಿ, ತುಂಬಾ ಓದ್ತಿದ್ಲಾ ಅಲ್ಲ ಕ್ರೀಡೆಯಲ್ಲಿ ಏನಾದ್ಲು ಇದ್ಲಾ? ಕ್ರೀಡೆಯಲ್ಲಿ ಎಲ್ಲ ಇರ್ಲಿಲ್ಲ, ಅವಳು ಓದ್ತಾ ಇದ್ಲು, ಚೆನ್ನಾಗೇ ಓದ್ತಾ ಇದ್ಲು. ಅವಳು ಹಿಂದಿ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡುವಳು. ಅವಳು ವೆಸ್ಟ್ ಬೆಂಗಾಲ್ ಅಲ್ಲಿ ಓದ್ತಾ ಇದ್ಲು. ಎಷ್ಟು ಭಾಷೆ ಬರ್ತಿತ್ತು ಮೇಡಮ್? ಅವಳಿಗೆ ಹಿಂದಿ ಇಂಗ್ಲಿಷ್ ಕನ್ನಡ ನಾವು ಕಲಿಸಿ ಕೊಟ್ಟಿದೀವಿ. ಕನ್ನಡ ನೀವು ಕಲಿಸ್ಕೊಟ್ಟಿವಿ? ಹೌದು ಮೇಡಮ್. SLC ಅಲ್ಲಿ ಎಷ್ಟು ಮಾರ್ಕ್ ತಗೊಂಡಿದ್ಲು ಮೇಡಮ್? ಅಂದಾಜು ಗೊತ್ತಾ ನಿಮ್ಗೆ? 98% ತಗೊಂಡಿದ್ಲು. 98% ತಗೊಂಡಿದ್ಲು. ಸರ್ಕಾರಿ ಶಾಲೆಯಲ್ಲಿ ಓದಿದಂತ? ಸರ್ಕಾರಿ ಅಲ್ಲ, ಕಲ್ಕತ್ತಾದಲ್ಲಿ ಓದಿದ್ವಿ, ವೆಸ್ಟ್ ಬೆಂಗಾಲ್. ಇರ್ಲಿ ಮೇಡಮ್. PUC ಎಷ್ಟು ಮಾರ್ಕ್ ಮೇಡಮ್? ಯಾಕೆ ನನ್ನ ಈ ರೀತಿ ಗೋಳು? ಇಲ್ಲ ಮೇಡಮ್, ನಿಮ್ಗೆ ತೊಂದರೆ ಕೊಡ್ಬೇಕಂತ ಉದ್ದೇಶ ನಮ್ಗಿಲ್ಲ ಮೇಡಮ್. ಬಟ್ ಒಂದಿಷ್ಟು ಅಲ್ಲ, ಈಗ 97% ತಗೊಂಡಿದ್ಲು PUC ಯಲ್ಲೂ. ಮೇಡಮ್ ಲಾಸ್ಟ್ ಕ್ವಶನ್, ಕೋಲ್ಕತ್ತಾದ ಏನ್ ಮೇಡಮ್ ಕತೆ ಅದು? ನೀವು ನಾನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೆ. CA ಇದರಲ್ಲಿ ಯಾವ್ದ್ರಲ್ಲಿ? ಗುತ್ತಿಗೆ ಆಧಾರದ ಮೇಲೆ ಎಲ್ಲ ಯಾವ ಆಫೀಸ್ಗಳಲ್ಲಿ ಕೆಲಸ ಮಾಡ್ಬೇಕು ಸ್ಟೆನೋ ಆಗಿ 9 ವರ್ಷ ಸರ್ವಿಸ್ ಮಾಡಿದೀನಿ. ಎಷ್ಟು ಆಫೀಸಲ್ಲಿ ಕೆಲಸ ಮಾಡಿದ್ರಿ ಮೇಡಮ್ ನೀವು? ನಾನು ಬೇರೆ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡಿದೀನಿ ಸರ್. ಅಂದ್ರೆ ಅದು ಒಂದು ದಿನ ಒಂದು ತಿಂಗಳು ಆತರ ಇತ್ತಲ್ಲ? ಇಲ್ಲ, ಒಂದು ದಿನಾನು ಮಾಡಿದ್ದಿದೆ. ಗುತ್ತಿಗೆ ಆಧಾರ, ಹೊರಗುತ್ತಿಗೆ ಆಧಾರದ ಮೇಲೆ. ಅಲ್ಲಿ ಅವರ ಅದೇ ಶೇಟು ನನಗೆ ಕೊಡಿಸ್ತಾ ಇದ್ದಿದ್ದು. ಇನ್ ಯಾರ ಬಂದ್ರು ಮೇಡಮ್? ಇನ್ನೊಂದು ವೆಸ್ಟ್ ಬೆಂಗಾಲ್ ನಿಮ್ಮ ಕಡೆ ದಿನ 5 ನಿಮಿಷ ಅಂತ ಹೇಳಿ ಮಾರ್ಕೊಂಡು ನೀವು ಮಾರಾಟ ಮಾಡ್ತೀವಿ, ಜ್ಯೂಸ್ ಮಾರಾಟ ಮಾಡಿ ನಿಮ್ಮ ದಿನ ದುಡ್ತಿದ್ದೀರಿ ಮೇಡಮ್. ಈ ಕ್ಷಣದಲ್ಲಿ ನೀವು ಹೇಳಿದ್ರಿ, ಯಾಕಂದ್ರೆ ಜ್ಯೂಸ್ ಇದನ್ನೆಲ್ಲ ತೋರಿಸ್ತಿದ್ರಿ, ಈಗ ಫ್ಲಾಸ್ಕ್ ಅನ್ನೆಲ್ಲ ಯಾಕಂದ್ರೆ ವೀಕ್ಷಕರ ನಾವು ಕೂಡ ತೋರಿಸ್ತೀವಿ. ಅನನ್ಯ ಭಟ್ಟ ಕಲೆಕ್ಷನ್ ಅಂದ್ರೆ ಅವ್ರು ಫ್ಲಾಸ್ಕ್ ಇದರಲ್ಲಿ ತಾನೇ ಮೇಡಮ್ ನೀವು ಟೀ ಮಾರ್ತಾ ಇದ್ದಿದ್ದು? ಟೀ ಅಲ್ಲ, ಜ್ಯೂಸಾ ಮೇಡಮ್? ಫ್ಲಾಸ್ಕ್ ಅಲ್ಲಿ ಎಲ್ಲಿ ಜ್ಯೂಸ್ ಮಾರುತ್ತಿದ್ವಿ ಮೇಡಮ್? ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀವಿ? 5 ವರ್ಷದಿಂದ. ಲಾಸ್ಟ್ 5 ವರ್ಷದಿಂದ ಡೈಲಿ ಹೋಗ್ತೀರಿ, ಮಾರಾಟ ಮಾಡ್ತೀವಿ? ಹೌದು. ಅಲ್ಲಿ ಈಗಲೂ ಕೂಡ ಮಾರಾಟ ಮಾಡ್ತಿದ್ರೆ ಮೇಡಮ್? ಇವಾಗ ಹೋಗಕ್ ಆಗ್ತಾ ಇಲ್ಲ. ಎಷ್ಟು ದಿನದಿಂದ ಹೋಗಕ್ಕಾಗ್ತಿದೆ? ಈಗ 2 ತಿಂಗಳಿಂದ ಹೋಗ್ತಾ ಇಲ್ಲ. ನನ್ನ ಹೊಟ್ಟೆಪಾಡು ಹೇಗಿರ್ಬೇಕು? ಯಾರು ಕೊಡ್ತಾರೆ ನನ್ಗೆ? ನಿನ್ನೆಯಿಂದ ಊಟ ಇಲ್ಲ. ಇನ್ನು ಇವತ್ತಿನ ತನಕ 1 ಲೋಟ ಕಾಫಿ ಕುಡ್ದಿಲ್ಲ, 1 ಗ್ಲಾಸ್ ನೀರು ಕುಡ್ಕೊಂಡಿದ್ದೀನಿ. ಎಲ್ಲರೂ ಬಂದು ನನ್ಗೆ ಈ ರೀತಿ ಮಾಡಿದ್ರೆ ನಾನು ಹೆಂಗೆ ಜೀವನ ಮಾಡಬೇಕು? ಮೇಡಮ್, ಮಗಳ ಜೊತೆಗೆ ನಿಮ್ದು ಯಾವ್ದೋ ಒಂದು ಫೋಟೋ ಇದೆಯಾ ಮೇಡಮ್? ನಂಗೆ ಯಾವ ಫೋಟೋನು ಇಲ್ಲ ಸರ್. ಮಗಳ ಜೊತೆಗೆ ಯಾವ್ದು ನಾನು ನಿಂತುಕೊಂಡು ಫೋಟೋ ತೆಗ್ದಿಲ್ಲ. ನಾನು ಯಾವತ್ತೂ ತೆಗ್ದವಳು ಅಲ್ಲ. ನನಗೆ ಆ ಫೋಟೋ ಹಾಬೀಸ್ ನನಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಫೋಟೋದ ಮುಂದೆ ಹೋಗಿ ನಿಂತ್ಕೊಳ್ಬೇಕಾಗಿದ್ದು ಹಾಬೀಸು ನನಗಿಲ್ಲ. ನಾನು ಆದಷ್ಟು ದೂರ, ನಾನು ಸತ್ಯ ನ್ಯಾಯದ ಕಡೆ ನಾನಿದ್ದವಳು. ಸುಳ್ಳು 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 ಹೇಳ್ತಾರೆ, ಹೇಳಲ್ಲ ಅಂತ ಹೇಳಲ್ಲ. ಸುಳ್ಳು ನಾನು ಹೇಳಿರ್ಬೋದು, ಆದ್ರೆ ಈ ವಿಚಾರದಲ್ಲಿ ನಾನು ಸುಳ್ಳು ಹೇಳಿಲ್ಲ. ನಾನು ಬೇರೆ ಇದ್ರಲ್ಲಿ ಯಾರ್ಯಾರಿಗೂ ಏನಾದ್ರು ಎಲ್ಲರಿಗೂ ನಾನು ಸತ್ಯವನ್ನ ಹೇಳ್ಕೊಂಡು ಬಂದ್ರೆ ನಡೆಯಕ್ಕಾಗುತ್ತಾ? ನನ್ನ ಜೀವನದ ಒಂದಿದು. ನಾನು ಇವಾಗ ಹೇಳ್ತೀನಿ, ರಂಗಪ್ರಸಾದ್ ಜೊತೆ ಲೀವಿಂಗ್ ಟುಗೆದರ್ ಇದ್ದೆ ಅಂತ ಹೇಳ್ತಾ ಇದ್ದೀನಿ. ನಾನು ಬೇರೆಯವರ ಜೊತೆ ಹೋಗಿ ಅವ್ರು ಏನಾಗ್ಬೇಕು, ಅವ್ರೇನು ಕ್ವಶನ್ ಕೇಳ್ತಾರಲ್ವಾ? ಅವಾಗ ನಾನು ಏನ್ ಹೇಳ್ಬೇಕಾಗುತ್ತೆ? ಕೆಲವು ಸುಳ್ಳುಗಳನ್ನ ಹೇಳ್ಬೇಕಾಗುತ್ತಲ್ವಾ? ಯಾವ್ದು ಇಲ್ಲ. ಅವ್ರು ನಿಮ್ಗೆ ಏನಾಗ್ಬೇಕು ಅಂತ ಹೇಳಿದ್ರೆ, ಕೆಲವ್ರ ಹತ್ರ ಹೇಳಿದ್ರೆ ಅವ್ರು ನನ್ ಗಂಡ ಅಂತ ಹೇಳಿರ್ತೀನಿ. ಇನ್ನೇನ್ ಮಾಡೋದು? ಬದುಕಬೇಕು. ಅಂದ್ರೆ ಕೆಲವೊಂದು ಸಂದರ್ಭ ತಕ್ಕಂತ ಕೆಲವೊಂದು ಸುಳ್ಳು ಹೇಳಿದ್ರಿ ನೀವು. ಹೌದು, ಬದುಕಬೇಕು ಅಂದ್ರೆ ನಾನು ಹೇಳ್ಬೇಕಾಗುತ್ತಲ್ವಾ? 4 ಜನ ಪ್ರಶ್ನೆ ಮಾಡಿದ್ರೆ, ಒಂದು ಲೇಡಿ ಪ್ರಶ್ನೆ ಮಾಡಿದ್ರೆ ನಾನು ಏನ್ ಹೇಳ್ಬೇಕು? ಅವ್ರು ಯಾರು, ನಿಮಗೆ ಏನ್ ಸಂಬಂಧ ಅಂತ ಕೇಳಿದ್ರೆ ಅವರೇ ಹೇಳ್ತಾ ಇದ್ರು ನನ್ ಗಂಡ ಅಂತ ಹೇಳು ಅಂತ. ಇಲ್ಲ ಇದೆ, ಅದಕ್ಕಿಂತ ಬೇಡ. ಪಚ್ಚು ಆರ್ ಅಂತ, ಪ್ರಸಾದ್ ಆರ್ ಅಂತ. ಪ್ರಸಾದ್ ರಂಗಪ್ರಸಾದ್. ಹೌದು, ಆರ್ ಅಂದ್ರೆ ಆರ್ ರಂಗಪ್ರಸಾದ್. ಹೌದು. ನಿಮ್ಮ ಇದು ಎಷ್ಟು ವರ್ಷದಿಂದ ಮೇಡಮ್? ಇದು ಆಯ್ತು 8-9 ವರ್ಷದಿಂದ. ಇಲ್ಲ ಇದೆ. ಅವ್ರ ಮೇಲೆ ನಾನು ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೆ, ಒಬ್ಬ ಮನುಷ್ಯನ ಮೇಲೆ ನಾನು ಏನು ಅಭಿಮಾನ ಇಟ್ಕೊಂಡಿದ್ದೀನಿ ಅಂತ ಸಾಕು ಸರ್. ಬೇಸರ ಆಗಿದೆ ಏನು ಗೊತ್ತಾ ಮೇಡಮ್, ನೀವು ಅವತ್ತು ಅಷ್ಟೊಂದು ನಾಯಿಗಳಿಗೆಲ್ಲ ಯಾವ್ದೋ ಒಂದು ನಾಯಿ, ಯಾವ್ದೋ ಒಂದು ಬೀದಿಯಲ್ಲಿ ಹೋಗೋ ನಾಯಿಗೆಲ್ಲ ಆರೈಕೆ ಮಾಡಿದ್ರಿ. ನೀವು ಎಲ್ಲೋ ಒಂದು ಆಕ್ಸಿಡೆಂಟ್ ಆದ ನಾಯಿ ಅನ್ಕೊಂಡು ಮನೇಲಿ ತಂದು ನೀವು ಬೆಡ್ರೂಮ್ ಸೇರಿಸಿದ್ರಿ. ಅಂತ ನಾಯಿಗಳ ಜೊತೆನೆ ಫೋಟೋ ತೆಗಿಸಿದ್ರಿ. ಆದ್ರೆ ತನ್ನ ಮಗಳ ಜೊತೆ ಯಾಕೆ ತೆಗಿಸಕ್ಕೆ? ಆವಾಗ ಮಗಳನ್ನ ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ಲು ಅಂತ ಹೇಳಿಲ್ವಾ? ಆವಾಗ ಸ್ಕೂಲಲ್ಲಿ 2002ರಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ಲು, ಕಾಲೇಜಿಗೆ ಹೋಗ್ತಾ ಇದ್ಲು ಕಲ್ಕತ್ತಾದಲ್ಲಿ. ಅವಾಗ ನಾನು ಯಾಕೆ ಇದು ಮಾಡ್ಕೊಳ್ಳಿ? ಅಲ್ಲಿಯ ವಾತಾವರಣಕ್ಕೆ ಅದನ್ನೇ ಹೇಳಿದ್ನಲ್ಲ, ಗಂಡ ಹೆಂಡತಿ ಅನ್ನೋದಕ್ಕೆ. ಈಗ ನಾನು ಒಂದು ಹೇಳಿದ್ನಲ್ವಾ, ಅಲ್ಲಿಯ ವಾತಾವರಣಕ್ಕೆ ಪ್ರಭಾಕರ್, ಅಲ್ಲಿಯ ಜನ ಕೇಳ್ತಾರೆ ಅಂತ ಹೇಳ್ಕೊಂಡು, ನಾವು ದಂಪತಿಗಳು ಅಂತ ಹೇಳ್ಕೊಂಡು ನಾವು ಇದು ಮಾಡಿರೋದು.
ಅರ್ಥ ಮಾಡ್ಕೊಳ್ಳಿ. ಅಲ್ಲೂ ನನ್ಗೆ ಅವ್ರೇನು ಗಂಡ ಅಲ್ಲ, ಅವ್ರ ಹೆಂಡತಿಯನ್ನ ಬಿಟ್ಟು ಅವರು ತಾಯಿಯನ್ನ ನೋಡ್ಕೊಳ್ಳಕ್ಕೆ ನಾನು ಹೋಗಿರೋದು. ಮೇಡಮ್ ಈಗ ಬೇಸರ ಆಗುದೇನು ಗೊತ್ತಾ, ಒಂದು ನೋಡಿದ್ರೆ ನಿಮ್ ಮಗಳು ಲಾಸ್ಟ್ ಮೂಮೆಂಟ್ ಏನೋ ಆದ್ಲು ಅದೇನೋ ಓಕೆ, ಅಟ್ಲೀಸ್ಟ್ ಅವರ ಹುಟ್ಟುಹಬ್ಬ ಏನಾದ್ರು ಆಚರಿಸಿದ್ರೆ ಮೇಡಮ್ ಆ ಡೇಟ್ ಆಫ್ ಬರ್ತ್ ನೆನಪಿದ್ಯಾ? ಮಗಳು ಹುಟ್ಟಿದ್ದು ಡೇಟ್? ಮಗಳು ಹುಟ್ಟಿದ್ದು 83 ಯಾವ ತಿಂಗಳು ಮೇಡಮ್? 83 ಜೂನ್ ಇರ್ಬೇಕು. ಜೂನ್. ಎಷ್ಟನೇ ಡೇಟ್ ನೆನಪಿಲ್ಲ ನನ್ಗೆ ನೆನಪಿಲ್ಲ. ಇದುವರೆಗೂ ಒಂದು ದಿನ ಕೂಡ ಮಗಳದ್ದು ಹುಟ್ಟು ಹಬ್ಬ ಅದಕ್ಕೊಂದು ಅವಕಾಶನ ಸಿಕ್ಕಿಲ್ಲ ಮೇಡಮ್. ಹಿಂಗೆ ಅವಕಾಶ ಸಿಗ್ಲಿಲ್ಲ, ನಾನು ಆಚರಿಸ್ತಾ ಇಲ್ಲ. ನನ್ನ ಹುಟ್ಟು ಹಬ್ಬವನ್ನೇ ನಾನು ಆಚರಿಸ್ತಾ ಇರ್ಲಿಲ್ಲ. ನನಗೆ ಆ ಹುಟ್ಟು ಹಬ್ಬದ ಮೇಲೆ ನನಗೆ ಅಷ್ಟೊಂದಿದಿಲ್ಲ. ಯಾರ ಬಂದ್ರು? ಇರ್ಲಿ ಮೇಡಮ್, ನೀವು ಕಂಟಿನ್ಯೂ ಮಾಡಿ, ಗಾಬರಿ ಆಗ್ಬೇಡಿ. ನಿಮ್ಗೆ ಲಾಸ್ಟ್ ಆಗಿ ಇದೆಲ್ಲ ನೋಡ್ತಿದ್ರೆ ಯಾರಾದ್ರೂ ಏನಾದ್ರು ಮಾಡ್ತಿದಾರೆ ಅಂತ ಇದರಿಂದ ಏನಾದ್ರು ಟೀಮ್ ಇದೆಯಾ? ಈಗ ಈ ಟೀಮ್ ವಿಚಾರ ಯಾಕಂದ್ರೆ ಸುಜಾತ ಭಟ್ ಅವರಿಂದ ಒಂದು ಟೀಮ್ ಇದೆ ಅಂತ ಒಂದು ಆರೋಪ ಇದೆ. ನನ್ನ ಹಿಂದೆ ಯಾವ ಟೀಮು ಇಲ್ಲ. ನಿಮ್ಮ ಕಾನೂನು ಹೋರಾಟಕ್ಕೆ ಯಾರಾದ್ರೂ ಹೆಲ್ಪ್ ಮಾಡಿದ್ರ ಮೇಡಮ್? ಯಾರು ಹೆಲ್ಪ್ ಮಾಡಿಲ್ಲ. ಲಾಯರ್ ಮೂಲಕ ನಾನು ಇದು ಮಾಡ್ತಾ ಇದ್ದೀನಿ, ಕಾನೂನು ಹೋರಾಟ ಅಷ್ಟೇ. ಕಡೆಯದಾಗಿ ನೀವು ಅವತ್ತು ಹೇಳ್ತಿದ್ರಿ ಧರ್ಮಸ್ಥಳ ಮಂಜುನಾಥ ಬೇಡ್ಕೊಳ್ಳೋದು ಅದೇನ, ಈಗ ಈ ಕ್ಷಣ ಏನ್ ಬೇಡ್ಕೋತೀರಿ ಮೇಡಮ್? ಇವಾಗ್ಲೂ ಅಷ್ಟೇ ಧರ್ಮಸ್ಥಳ ಮಂಜುನಾಥನನ್ನೇ ಬೇಡ್ಕೊಳ್ತಾ ಇದ್ದೀನಿ. ಏನ್ ಬೇಡ್ಕೋತೀರಿ? ನನ್ನ ಮಗಳದ್ದು ಆಸ್ತಿ ಸಿಕ್ಕಿದ್ರೆ ದಯವಿಟ್ಟು ಕೊಡಿಸಿ ಅಂತ. ನನ್ನ ಫೈನಲ್ DNA ಮ್ಯಾಚ್ ಆದ್ರೆ ನನ್ನ DNA ತಕೊಂಡು ಮಗಳ ಆಸ್ತಿ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿ ನಾನು ದೇವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಪ್ರಶ್ನೆ ಇದ್ರಲ್ಲಿ ಮುಗಿಸ್ಬಿಡ್ತೀನಿ. ಲತಾ ಅವ್ರೇನ ಪರಿಚಯ? ಲತಾ ಮುಂಡುಗಾರ್ ಏನಾದ್ರು ನಿಮ್ಗೆ ಹೇಗೆ ಪರಿಚಯ ಮೇಡಮ್? ಯಾವ ಲತಾ ಮುಂಡುಗಾರು? ಲತಾ ಮುಂಡುಗಾರ್ ನಿಮ್ಗೆ ಪರಿಚಯ ಇಲ್ವಾ? ಇಲ್ಲ. ನಿಮ್ಗೆ ಯಾರು ಪರಿಚಯ ಇಲ್ಲ, ನಂಗೆ ಯಾರು ಪರಿಚಯ ಇಲ್ಲ ಮೇಡಮ್. ಓಕೆ, ಲಾಸ್ಟ್ ಇದು ಪ್ರಶ್ನೆ. ಈಗ ಎಲ್ಲ ಕಡೆ ಡಾಕ್ಯುಮೆಂಟ್ ನಿಮ್ದು ಡೆಸ್ಟ್ರಾಯ್ ಮಾಡಿದ್ರು, ನಿಮ್ ಮಗಳು ಡಾಕ್ಯುಮೆಂಟ್ ಡೆಸ್ಟ್ರಾಯ್ ಮಾಡಿದ್ರಲ್ಲ, ಈಗ CBI ಸಿಐಡಿ ಕೆಲಸ ಅಂದ್ರೆ ಕೋಲ್ಕತ್ತಾ ಹೇಳಿದ್ನಲ್ಲ, ಹೊರ ಗುತ್ತಿಗೆದಾರದಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಯಾವ್ದು ಡಾಕ್ಯುಮೆಂಟ್ ಇಲ್ಲ. ಹೊರ ಗುತ್ತಿಗೆದಾರರು ಕಾಂಟ್ರಾಕ್ಟ್. ಅರ್ಥ ಮಾಡ್ಕೊಳ್ಳಿ. ಇನ್ ಯಾರೋ ಬಂದ್ರು ನಾನು ಹೋಗ್ತೀನಿ, ನಾನು ಊಟ ಮಾಡಕ್ ಆಗ್ತಾ ಇಲ್ಲ. ಇವೆಷ್ಟು ಸುಜಾತ ಭಟ್ ಅವರ ನೋವಿನ ನೋಡಿ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.